ನೆಲಮಂಗಲ ಸಾಧ್ಯ ಆದ್ರೆ ಎಕ್ಸಸ್ ಇದ್ರೆ ಕಾವೇರಿ ನೀರು ಕೊಡ್ರಿ ಅವ್ರಿಗೆ. ಯಾಕೆ ಈ ವ್ಯಾಲಿ ನೀರುಗಳನ್ನ ತಗೊಂಡೋಗಿ ನಾವು ಅದ್ರಲ್ಲಿ ಹಠ ಇಟ್ಕೊಳೋದೇನೈತೆ? ಯಾವ ಸರ್ಕಾರನೂ ಮಾಡಿರ್ಲಿ, ನಮ್ಮ ಸರ್ಕಾರ ಮಾಡಿದ್ರು ಕೂಡ ತಪ್ಪೆ. ಅದು ಪ್ರಾರಂಭದಲ್ಲಿ ಗೊತ್ತಾಗಲ್ಲ ಅಧ್ಯಕ್ಷರೇ. ಇವತ್ತು ತರಕಾರಿ ತಿನ್ನಂಗಿಲ್ಲ, ನೋಡಕ್ ಚೆನ್ನಾಗಿರ್ತದೆ, ಅದ್ಭುತವಾಗಿ ಬೆಳೀತದೆ ಅದೆಲ್ಲ ಕೂಡ. ನೀವು ವರ್ತೂರು ಬೆಳ್ಳಂಡೂರು ಈ ಭಾಗದಲ್ಲಿ ಬರ್ತದಲ್ಲ ಫ್ರೆಶ್ ತರಕಾರಿ ಅನ್ಕೊಂತೀವಿ, ಆದ್ರೆ ಅದನ್ನ ಚೆಕ್ ಮಾಡಿದ್ರೆ ಅದರಲ್ಲಿ ರಾಸಾಯನಿಕ ಅಂಶಗಳವೆ. ಹಿಂದೆ ಚಾಣಕ್ಯ ಚಂದ್ರಗುಪ್ತನ ಕಾಲದಲ್ಲಿ ವಿಷ ಕನ್ಯರು ಅಂತಿದ್ರು, ಸ್ವಲ್ಪನೇ ವಿಷ ತಿನ್ನಿಸ್ತಾ ಇದ್ರಂತೆ, ಯಾಕಂದ್ರೆ ಬೇರೆ ರಾಜರ ಜೊತೆಯಲ್ಲಿ ಕಳಿಸಿ ಅವರನ್ನು ಹತ್ಯೆ ಮಾಡೋದಕ್ಕೆ. ಇವತ್ತು ಪ್ರತಿನಿತ್ಯ ನಾವು ವಿಷ ಸೇವಿಸ್ತಾ ಇದ್ದೀವಿ, ಕೋಟ್ಯಾಂತರ ಜನ ವಿಷ ಕನ್ಯರು ರೆಡಿ ಆಗೋಗವ್ರೆ. ಇವತ್ತು ನಾವು ಪುರುಷರು ಕೂಡ ಇದು ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮ ಆಗ್ತದೆ. ಅದನ್ನು ಸರಿ ಮಾಡಬೇಕಾದ್ರೆ ಸರ್ಕಾರಗಳು ಸಾವಿರಾರು ಕೋಟಿ ಖರ್ಚು ಮಾಡಬೇಕಾಗ್ತದೆ. ಅದರ ಬದಲು ಕುಡಿಯೋ ನೀರಿಗೆ ದಯವಿಟ್ಟು ಟರ್ಷರಿ ಕ್ಲೀನಿಂಗ್ ಮಾಡಿ ಆ ಜನಗಳು ಕೊಡ್ರಿ. ಜನರ ಆಶೀರ್ವಾದ ನಿಮ್ಗೆ ಇರ್ತದೆ, ಅವ್ರ ಆಶೀರ್ವಾದ ಎಲ್ಲ ನಿಮ್ಗೆ ಸಿಗಲಿ. ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡು ಆ ಮೆಷಿನರೀಸ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಆ ನೀರನ್ನ ಶುದ್ಧವಾದ ನೀರನ್ನ ಕೊಡುವಂಥದ್ದು ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಆಗಲೇ ನಾನು ಹೇಳಿದಾಗೆ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಇನ್ನೊಂದು 10 ನಿಮಿಷ ಅಧ್ಯಕ್ಷರೇ, ನಾನು ಇನ್ನೊಂದು ಸಬ್ಜೆಕ್ಟ್ ಐತೆ, ಇಲ್ಲ ನಾನು ಮಾತಾಡೋದು ಬೇರೆ ಕಡೆ ಡಿವಿಯೇಷನ್ ಮಾಡ್ತಾ ಇಲ್ಲ. ನೀವು ಪಕ್ಕದ ಆಂಧ್ರ ಆಗಲಿ, ತಮಿಳುನಾಡು ಆಗಲಿ, ಕೇರಳ ಆಗಲಿ, ಅಲ್ಲ ಮಹಾರಾಷ್ಟ್ರ ಆಗಲಿ, ನಮ್ಮ ಕರ್ನಾಟಕದ ಬಗ್ಗೆ ಬಹಳ ಟೀಕೆ ಮಾಡಿಲ್ಲ. ಬಹಳ ಟೀಕೆ ಮಾಡ್ತಾ ಇರೋದು ಯಾರು ಗೊತ್ತಾ? ತೆಲಂಗಾಣ ರೇವಂತ್ ರೆಡ್ಡಿ ಅವರು. ವರ್ಸ್ಟ್ ಟ್ರಾಫಿಕ್, ವರ್ಸ್ಟ್ ಕಸ. ನಿಮ್ದೇ ಸರ್ಕಾರದಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅಲ್ಲಿ ಸರ್ಕಾರ ತಂದಿರೋದು ಗೊತ್ತು ಎಲ್ಲಾರ್ಗು. ಪಕ್ಕದ ಕಾಂಗ್ರೆಸ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಟೀಕೆ ಮಾಡ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ ಪರಿಸ್ಥಿತಿ ಏನು ಅಂತೇಳಿ. ಸೊ ಇದು ಕುಡಿಯೋ ನೀರಿನ ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಈಗ ಬೇಸಿಗೆ ಪ್ರಾರಂಭ ಆಗಿದೆ. ಇವತ್ತು ಕಾವೇರಿ ನೀರನ್ನ ಕೊಡ್ತಾ ಇದ್ದೀರಿ, ಅಲ್ಲಿ ನೋಡಿದ್ರೆ ಪರೋಟಾ ಚಾರ್ಜ್ ಸಿಕ್ಕಾಪಟ್ಟೆ ಹಾಕವ್ರೆ. ಮನೆ ಕಟ್ಟೋದು ಕೊಟ್ಕೊಂಡ್ಬಿಟ್ರು, ಪ್ಲಾನ್ ಇಲ್ಲ ಏನಿಲ್ಲ. ಈಗ ಕಾವೇರಿ ಸ್ಯಾನಿಟರಿ ತಗೊಬೇಕಾದ್ರೆ 2 ಲಕ್ಷ 3 ಲಕ್ಷ ಕಟ್ಟಬೇಕು, ಕಂತುಗೂ ಕೂಡ ಅವಕಾಶ ಇಲ್ಲ. ಬೋರ್ವೆಲ್ ನೀರು ಸ್ಟಾಪ್ ಮಾಡಿದೀವಿ. BWSS ಹೇಳಿದ್ರು ಕಾವೇರಿ ಕೊಡ್ತಾ ಇರೋದ್ರಿಂದ ಸ್ಟಾಪ್, ಈ ನೀರು ತಗೊಳ್ರಿ ಅಂತ. ಒಂದೇ ಸರಿ 3 ಲಕ್ಷ 4 ಲಕ್ಷ ದುಡ್ಡು ಎಲ್ಲಿ ಕಟ್ಟಕ್ಕಾಗ್ತದೆ? ಅಧಿಕಾರಿ ಕೇಳಿದ್ರೆ ಇಷ್ಟ ಆದ್ರೆ ಕಟ್ಕೊಳ್ರಿ, ಇಲ್ಲ ಅಂದ್ರೆ ನೀರಿಲ್ಲ. ಅಧ್ಯಕ್ಷರೇ, ಕಸದ್ದೇನು ನಾನು ಬಹಳ ಮಾತಾಡಕ್ ಹೋಗಲ್ಲ. ನಮ್ಮ ಸತೀಶ್ ರೆಡ್ಡಿ ಅವರು, ಮುನ್ರಾಜ್ ಅವರು ಮಾತಾಡ್ತಾರೆ. ಕೊನೆಯದಾಗಿ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳವೆ ಅಧ್ಯಕ್ಷರೇ, ಬಹಳಷ್ಟು ಅಪಾರ್ಟ್ಮೆಂಟ್ಗಳವ್ರೆ. ಅದರಲ್ಲಿ ಕೆಲವರು ಬಿಲ್ಡರ್ಸ್ ಏನ್ ಮಾಡವ್ರೆ, ಓಸಿನೂ ಇಲ್ಲ, ಸಿಸಿನೂ ಇಲ್ಲ, ಪಾಪ ಅವ್ರ ಮನೆ ಅಲಾಟ್ ಮಾಡ್ಬಿಟ್ರು, ಹೊಟ್ಟೋದ್ರತ್ಲ ಕಡೆಗೆ. ಈಗಲೂ ಒದ್ದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಅದನ್ನ ಹೆಂಗ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಹೋಗ್ತಾವ್ರೆ. ಇವತ್ತು ಅಪಾರ್ಟ್ಮೆಂಟ್ಗೆ ನಾವ್ಯಾವುದು ಕೂಡ ಅದು ಕಮ್ಯುನಿಟಿ ಗೇಟೆಡ್ ಇರೋದ್ರಿಂದ ನಾವು ಅವ್ರಿಗೆ ಯಾವುದೇ ಸೌಕರ್ಯವನ್ನ ಒಳಗಡೆ ಕೊಡಲ್ಲ, ಗೇಟ್ವರೆಗೂ ನಾವು ಕೊಡ್ತೀವಿ. ಕಾವೇರಿ ನೀರು ಕೊಡ್ತೀವಿ, ಕಸ ವಿಲೇವಾರಿ ಮಾಡುವಂತ ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ಕಳೆದ ಸರಿ ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರದೊಂದು ಸಮಸ್ಯೆ ಇತ್ತು. ಏನು ಅಂತಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮಾಡ್ಕೊಂಡವ್ರೆ. ಕೆಲವರು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ಕೊಂಡವ್ರೆ, ಕೆಲವರು ಕೋಆಪರೇಟಿವ್ ಆಕ್ಟಲ್ಲಿ ಮಾಡ್ಕೊಂಡವ್ರೆ. 2 ಗುಂಪುಗಳು ಮಾಡಿಕೊಂಡು ಸರ್ಕಾರನ ಒಂದು ರಿಕ್ವೆಸ್ಟ್ ಮಾಡಿದ್ರು. ಅವರು ಒಂದು ಪಾಲಿಸಿ ಮಾಡಿಕೊಡ್ರಿ ಸರ್ಕಾರದಿಂದ, ವೆಲ್ಫೇರ್ ಅಸೋಸಿಯೇಷನ್ಗೆ ಒಂದು ಪಾಲಿಸಿ ಮಾಡಿಕೊಡಿ ಅಂತಕ್ಕಂಥ ಒಂದು ಬೇಡಿಕೆ ಇಟ್ರು. ಅದು ರೆಡಿ ಆಗಿದೆ, ಬಹುಶಃ ಈ ಅಸೆಂಬ್ಲಿಯಲ್ಲಿ ಮಂಡಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾರ್ಟ್ಮೆಂಟ್ ಅವರು ಅಂದ್ರೆ ಅಲಸ್ಯ, ಅವ್ರು ಕಂಡ್ರೆ ಅಸಹ್ಯ. ಕಳೆದ ಒಂದು ಸಭೆಯಲ್ಲಿ ಅವರನ್ನ ಬಾಯಿಗೆ ಬಂದಂಗೆಲ್ಲ ಬೈದು, ಇನಾಮಾನವಾಗಿ ಬೈದು, ಯಾರು ಓಟ್ ಹಾಕ್ತಾರೆ ಯಾರು ಗೊತ್ತಾಗ್ತದೆ. ಮೊನ್ನೆ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಸಭೆ ಮಾಡವ್ರೆ, ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಯಾರ್ಯಾರು ಸಭೆಯಲ್ಲಿ ಮಾಡೋ ಹೇಳವ್ರೆ, ಅಪಾರ್ಟ್ಮೆಂಟ್ ಅವ್ರು ಓಟ್ ಹಾಕಲ್ಲ, ಅವ್ರು ಓಟ್ ಕೇಳಕ್ಕೆ ಹೋಗ್ಬೇಡ್ರಿ. ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಯಾರು ಓಟ್ ಹಾಕಲ್ಲ, ಯಾರು ಓಟ್ ಹಾಕ್ತಾರೆ ಅಂತ ಹೇಳಿ ಹೆಂಗ್ ತೀರ್ಮಾನ ಮಾಡಕ್ಕಾಗ್ತದೆ? ಅವನ್ನೆಲ್ಲ ವಿಶ್ವಾಸಕ್ಕೆ ತಗೊಬೇಕಲ್ಲ ನೀವು. ಇವತ್ತು ಗಾರ್ಬೇಜ್ ಸೆಸ್ಸು ಹಾಕಿದಿರಿ ಅವ್ರಿಗೆ. ಯಾವುದು ಅಂದ್ರೆ ಅಲ್ಲಿ ಒಳಗಡೆಗೆ ಗಾರ್ಬೇಜ್ ಸೆಂಟರ್ ಮಾಡ್ಕೊಂಡಿರ್ತಾರೆ, ಟ್ರೀಟ್ ಮಾಡ್ಕೊಂತಾರೆ. ಅವರು ಬಲ್ಕ್ ಆಗಿ ಏನಾನ ಕೊಟ್ರೆ, ಯಾವುದೋ ಒಂದು ಏಜೆನ್ಸಿ ಕೊಟ್ಟವ್ರೆ, 12 ರೂಪಾಯಿ ಕೆಜಿ. ಅಧ್ಯಕ್ಷರೇ, ಕಸಕ್ಕೆ 12 ರೂಪಾಯಿ ಕೆಜಿ ಅಪಾರ್ಟ್ಮೆಂಟ್ ಅವ್ರು ದುಡ್ಡು ಕೊಡಬೇಕು. ಮತ್ತೆ ಪ್ರತಿ ಏಪ್ರಿಲ್ಗೆ 5 ರೂಪಾಯಿ ಜಾಸ್ತಿ ಆಗ್ತದೆ. ಕಸಕ್ಕೆ 12 ರೂಪಾಯಿ ಬೆಲೆ ಕಟ್ಟವ್ರೆ ಇವತ್ತು ಈ ರಾಜ್ಯ ಸರ್ಕಾರ. ಕೆಜಿಗೆ ಇನ್ನೇನು ಟನ್ಗ ಕೆಜಿ ಕಸಕ್ಕೆ
ಯಾಕೆ ಅಪಾರ್ಟ್ಮೆಂಟ್ ಮೇಲೆ ಗದಪ್ರಹಾರ ಮಾಡ್ತೀರಿ? ಇವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವರೆಲ್ಲ ಬಹುತೇಕ IT BT ಉದ್ಯೋಗ ಮಾಡುವಂತರು, ಬಿಸ್ನೆಸ್ ಮಾಡುವಂತರು. ಇವತ್ತು ಈ ಬೆಂಗಳೂರಿನ ಆದಾಯಕ್ಕೆ ಅವ್ರ ಕೊಡುಗೆ ಬಹಳ ದೊಡ್ಡದಿದೆ. ಯಾಕೆ ಈ ತರ ಮಾಡಕ್ ಹೋಗ್ತೀರಿ? ಎಷ್ಟೋ ಕಡೆಗೆ ದುಡ್ಡು ಕಟ್ಟವ್ರೆ, ಕಾವೇರಿ ನೀರು ಕೊಡ್ತಾ ಇಲ್ಲ. ಕಾರಣ ಗೊತ್ತಿಲ್ಲ ನಮ್ಗೆ. ಈ ತರ ನಾವು ತಾರತಮ್ಯವನ್ನ ಮಾಡಿಕೊಂಡು ಹೋದ್ರೆ ಬೆಂಗಳೂರನ್ನ ಸಮಗ್ರವಾದಂತ ಅಭಿವೃದ್ಧಿ ಮಾಡೋದು ಎಲ್ಲಿ ಸಾಧ್ಯ ಆಗ್ತದೆ ಅಧ್ಯಕ್ಷರೇ? ಕೊಡ್ಬೇಕಲ್ಲ ಒಂದಷ್ಟು ಅನುದಾನ. ಅದಕ್ಕೆ ನಾನು ಇನ್ನು ಟ್ರಾಫಿಕ್ದು ಇದೆಲ್ಲ ಐತೆ ಅಧ್ಯಕ್ಷರೇ, ನಾನು ಮಾತಾಡೋಕ್ಕಲ್ಲ, ಟ್ರಾಫಿಕ್ ಸ್ವಲ್ಪ ಮಾತಾಡಲೇಬೇಕು, ಮುಗಿಸ್ತೀನಿ ನಾನು. ಇವತ್ತು ಇಡೀ ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಕಸದ ಸಮಸ್ಯೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗಿತ್ತು. ಇವತ್ತು ನ್ಯೂಸ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಟ್ರಾಫಿಕ್. ಬೆಂಗಳೂರು ಟ್ರಾಫಿಕ್ ಹೆಂಗ್ ನಿವಾರಣೆ ಮಾಡ್ತೀವಿ? 2-3 ಸರಿ ಅಸೆಂಬ್ಲಿಯಲ್ಲೂ ಕೂಡ ನಾವು ಗೃಹ ಸಚಿವರನ್ನ ಗಮನ ಸೆಳೆದ್ವಿ. ನೀವು ಪರಮೇಶ್ವರ ಸಾರ್ 3ನೇ ಕಣ್ಣು ಇರ್ತದೆ, ಆವಾಗ ಕಣ್ಣನ್ನ ತೆರೀರಿ ಅಂತ ಹೇಳಿ. ಬಹುಶಃ ಎಲ್ಲರೂ ಸೇರ್ಕೊಂಡ ಕಣ್ಣು ಆಪರೇಷನ್ ಮಾಡ್ದಂಗೆ ಅವ್ರೆ, ಕಣ್ಣೇ ತೆಗಿಯಕ್ ಆಗ್ತಾ ಇಲ್ಲ ಅವ್ರಿಗೆ. ಕೆಲವು ಸ್ಟ್ರಿಕ್ಟ್ ಆಗಿ ನಾವು ತಗೊಬೇಕು. 3 ಜನ ನೀವು ಹೋಗ್ರಿ ಕೆಲವು ಏರಿಯಾಗಳಲ್ಲಿ, ನಮ್ ಟ್ಯಾಂಡ್ರಿ ರೋಡಲ್ಲಿ ಹೋಗ್ರಿ ನೀವು, 4 ಜನ ಹೋಗ್ತಾರೆ, ಹೆಲ್ಮೆಟ್ ಇಲ್ಲ, ರಾಂಗ್ ಸೈಡ್ ಹೋಗ್ತಾರೆ, ಯಾರನ್ನು ಹಿಡಿಯಂಗಿಲ್ಲ, ಯಾರನ್ನು ಕೇಳಂಗೂ ಇಲ್ಲ. ಯಾವುದೇ ಏರಿಯಾದಲ್ಲಿ ಹೋಗ್ರಿ, ಈ ತರ ಭಯ ಇಲ್ಲ ಅಂತಂದ್ರೆ, ಪೊಲೀಸರು ಭಯ ಇಲ್ಲ ಅಂತಂದ್ರೆ ಹೆಂಗ್ ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀರಿ? ಮೊದಲೆಲ್ಲ ಕೂಡ ಸ್ಪಾಟ್ ಫೈನ್ ಆಗ್ತಾ ಇದ್ರು, ಈ ಸರ್ಕಾರ ತೆಗೆದಾಕ್ಬಿಟ್ಟೈತೆ. ಕ್ಯಾಮ್ರಾ ಹಿಡಿಯೋದು, ಅವನ್ ಪೆನಾಲ್ಟಿ ಕಳಿಸೋದು. ಅವನದು 5 ಲಕ್ಷ 6 ಲಕ್ಷ ಆಗ್ತದೆ ಸ್ಕೂಟ್ರು, ಮಾರಿದ್ರು 10,000 ಬರಲ್ಲ, ಸ್ಕೂಟರ್ ಬಿಟ್ಟು ಹೋಗ್ತಾನೆ ಅವ್ನು ಕೊನೆಯದಾಗಿ. ಕೊಡ್ರಿ ಪೊಲೀಸವ್ರು ಪರ್ಮಿಷನ್ ಕೊಡ್ರಿ, ನೀವು ಅವ್ರ ಪೆನಾಲ್ಟಿ ಹಾಕೋದು ಕೊಡ್ರಿ. ಗಾಡಿಗಳು ಎಲ್ಲಂದ್ರೆ ನಿಲ್ಸವ್ರೆ, ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸ್ತಾರೆ, 1 ವೇನಲ್ಲಿ ಗಾಡಿ ಹೋಗ್ತಾರೆ, ಸ್ಪಾಟ್ ಫೈನ್ ಹಾಕಂಗಿಲ್ಲ. ನಾನು ಕಳಸರಿ ಅಧಿವೇಶನದವ್ರು ಹೇಳಿದೆ, ಟೋವಿಂಗ್ ಮಾಡಿ ಸಾರ್, ನೀವು ಮುಲಾಜಿಲ್ದೆ ತೆಗೀರಿ ಗಾಡಿಗಳನ್ನ ಅಂತ ಹೇಳಿ. ಟೋವಿಂಗ್ ಮಾಡೋದಕ್ಕೆ ಕಾರ್ಪೊರೇಷನ್ ಅವ್ರಿಗೆ ಒಂದೊಂದು ತಗೊಳಕ್ ಹೇಳಿದ್ವಿ ಅಂದ್ರು, ಇವತ್ತವರೆಗೂ ತಗೊಂಡು ಇಲ್ಲ. ಇವತ್ತು ಇಡೀ ಬೆಂಗಳೂರಲ್ಲಿ ಎಲ್ಲಂದ್ರೆ ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಸರ್ಕಾರದ ಕಡೆಯಿಂದ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲೆಲ್ಲೋ ನಮ್ಮ ಇದು ಜೈಲ್ ಪಕ್ಕದಲ್ಲಿ ಒಂದು ಜಾಗ ಮಾಡವ್ರೆ, ಅವ್ರು ಕೊಡೋ ರೇಟ್ಗೆ ಯಾರು ಅಲ್ಲಿ ಹೊರಡೆ ಹೋಗ್ತಾನೆ ಇಲ್ಲ ಪಾರ್ಕಿಂಗ್ಗೆ. ಬಹಳ ದೊಡ್ಡ ಸಮಸ್ಯೆ ಐತೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಕೂಡ. ಪೊಲೀಸರಿಗೆ ಅಧಿಕಾರ ಕೊಡ್ರಿ. ಹಿಂದೆ ಇವತ್ತು ನಮ್ಮ DJ ಆಗಿದ್ದಂತ ಸಲೀಂ ಅವರು ಕಮಿಷನರ್ ಆಗಿದ್ರು, ಇಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ರು. ಅವ್ರ ಕಾಲದಲ್ಲಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆಗಿದ್ರು. ಅವ್ರ ಕಾಲದಲ್ಲಿ ತುಂಬಾ ಚೆನ್ನಾಗಿ ಟ್ರಾಫಿಕ್ ಅನ್ನ ಅವರು ಮೇಂಟೈನ್ ಮಾಡಿದ್ರು. ನಾನು ಗೃಹ ಸಚಿವರಿಗೆ ಹೇಳಿದೆ, ಈಗ ಅವರೇ DG ಅವರು, ಫ್ರೀ ಅವ್ರಿಗೆ ಕೊಡ್ರಿ, ಫ್ರೀ ಹ್ಯಾಂಡ್ ಕೊಡ್ರಿ. ಟ್ರಾಫಿಕಲ್ PhD ಅವರು. ಅವ್ರು ಕೇಳ್ರಿ ಅವ್ರಿಗೆ, ನೀವು ನಮಗ್ ಪೆನಾಲ್ಟಿ ಹಾಕ್ತೀರಾ, ಬೆಲ್ಟ್ ಹಾಕ್ಲಿಲ್ಲ ಪೆನಾಲ್ಟಿ ಹಾಕ್ತೀರಾ, ಹಾಕ್ರಿ, ನಮ್ಮನ್ನು ಸೇರ್ಸಿ ಹಾಕ್ರಿ. ಇದನ್ನ ನೀವು ಬಿಗಿ ಮಾಡ್ಲಿಲ್ಲ ಅಂತಂದ್ರೆ 2 ಕಡೆ ರೋಡ್ ಗಾಡಿಗಳು ನಿಲ್ಲಿಸ್ತಾರೆ ಅಧ್ಯಕ್ಷರೇ. ಮನೆಗಳ ಮುಂದೆ ಪಾರ್ಕಿಂಗ್ ಜಾಗ ಇಲ್ಲ, ಒಂದು ವೆಹಿಕಲ್ ಹೋಗಕ್ ಆಗೋದಿಲ್ಲ. ನೀವು ನೋಡ್ತೀರಿ, ಇದಕ್ಕೋಸ್ಕರ ರಾತ್ರಿ ಹೊತ್ತು ಹೋಗಿ ಕುಡ್ಕೊಂಡು ಡ್ರಗ್ ಹಾಕೊಂಡು ಎಲ್ಲ ಗ್ಲಾಸ್ ಹೊಡೆದಾಕ್ತಾರೆ, ಯಾಕಂದ್ರೆ ಅವ್ನ ಗಾಡಿ ಹೋಗಲ್ಲ. ಪೊಲೀಸರ ಮೇಲೆನೆ ಗಾಡಿ ಹತ್ಸ್ಕೊಂಡು ಹೋಗ್ತಾರೆ, ಭಯನೇ ಇಲ್ಲ. ನೋಡಿರ್ಬೋದು, ನೆನ್ನೆನು ಟಿವಿಯಲ್ಲಿ ನೋಡಿದೆ, ಹೊಸೂರು ರೋಡಲ್ಲಿ ಪೊಲೀಸರು ನಿಂತ್ಕೊಂಡು ಬಾನೆಟ್ ಮೇಲೆ ಅವನಿಗೆ ಹೋಗ್ತಾವನೆ, ಭಯ ಇಲ್ದಂಗೆ ಆಗೋಯ್ತೆ. ಇವತ್ತು ಕ್ರೈಮ್ ರೇಟು ನಮ್ಮಲ್ಲಿ ಜಾಸ್ತಿ, ಬ್ಯಾಂಕ್ಗಳನ್ನೇ ಡಕಾಯಿತಿ ಮಾಡ್ತಾರೆ. ಆಗಲೊತ್ತು CCTV ಐತು ಅಂತಂದ್ರೇನು ನಡಿ ರಸ್ತೆಯಲ್ಲಿ ಕೊಚ್ತಾರೆ ಅವ್ರಿಗೆ, ಭಯನೇ ಇಲ್ಲ, ಕಾನೂನು ಭಯನೇ ಇಲ್ದಂಗೆ ಆಗೈತೆ. ಕೊಡ್ರಿ ಪೊಲೀಸವ್ರಿಗೆ, ನೀವು ಫ್ರೀ ಹ್ಯಾಂಡ್ ಕೊಡ್ರಿ. ನೀವು ಇದ್ರ ಬಗ್ಗೆ ಮಾಡಬೇಕು. ಕಮಿಷನ್ ರೇಟು ಇವಾಗ ಚೆನ್ನೈಯಲ್ಲಿ 2 ಐತೆ, ಹೈದರಾಬಾದ್ ಅಲ್ಲಿ ಬಾಂಬೆಲೆಲ್ಲ ಕೂಡ. ಇವತ್ತು ಹೆಂಗೆ ನೀವು GBN 5 ಭಾಗ ಮಾಡಿದ್ರಿ, ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ ಅಂತೇಳಿ ಬೆಂಗಳೂರಲ್ಲಿ 4 ಕಮಿಷನ್ ರೇಟ್ ಮಾಡ್ರಿ, ಸಿಬ್ಬಂದಿ ಜಾಸ್ತಿ ತಗೊಳ್ರಿ. ಜನಸಂಖ್ಯೆ ಜಾಸ್ತಿ ಆಗೈತೆ, ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಇಲ್ಲ, ಪೊಲೀಸ್ ಸಿಬ್ಬಂದಿನೂ ಜಾಸ್ತಿ ಇಲ್ಲ. ಇದು ಇರ್ತಕ್ಕಂಥ ಸಮಸ್ಯೆ ಅಧ್ಯಕ್ಷರೇ. ಸೊ ಇಷ್ಟು ಹೇಳಿ ಕೊನೆಯದಾಗಿ ಬಡ್ಜೆಟ್ ಅಲ್ಲಿ 3-4 ಸರಿ ರಿಪೇರಿ ಮಾಡಿದ್ರಿ. ಇಲ್ಲಿ ಒಂದೇ ಒಂದು ಹೇಳ್ತೀನಿ ಅಧ್ಯಕ್ಷರೇ, ಹೇಳಿ ನನ್ನ ಮಾತನ್ನ 5 ನಿಮಿಷದಲ್ಲಿ ಮುಗಿಸ್ತೀನಿ. ಮುಖ್ಯಮಂತ್ರಿಗಳು ಹೇಳವ್ರೆ, ಮುಂದಿನ 3 ವರ್ಷಗಳಲ್ಲಿ 125 ಜಂಕ್ಷನ್ಗಳು, 500 ಕಿಲೋಮೀಟರ್ ಉದ್ದದ ಪಾದಚಾರಿ, 100 ಸ್ಕೈ ವಾಕ್ಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಪ್ಯಾರಾ 192ರಲ್ಲಿ ಹೇಳವ್ರೆ. ಯಾರ ಕಡೆಯಿಂದ ಮಾಡಿಸ್ತೀವಿ ಅಂತ ಹೇಳಿರೋದು? ಕಾರ್ಪೊರೇಷನ್ ಕಡೆಯಿಂದ ಮಾಡಿಸ್ತೀವಿ ಅಂತ ಹೇಳವ್ರೆ. ಕಾರ್ಪೊರೇಷನ್ ಇಂದ ಮಾಡಿಸ್ಕೊಡೋದಕ್ಕೆ ಬಡ್ಜೆಟ್ ಅಲ್ಲಿ ಯಾಕೆ ಹೇಳಬೇಕು? ನೀವು ಎಂಟ್ರಿ ಆಗಂಗೆ ಇಲ್ಲ. ಯಾವ 100 ಸ್ಕೈ ವಾಕ್ಗಳು ಯಾವ BBMPಗೆ ಯಾವ ಕಾರ್ಪೊರೇಷನ್ಗೆ ಅಂತ ನೀವು ವಿಂಗಡಿಸಿದಿರಿ? ಅವ್ರ ಅನುದಾನದಲ್ಲಂತೆ, ಅದು ಅವ್ರ ಆಕ್ಷನ್ ಪ್ಲಾನ್ ಮಾಡ್ಕೊಂತಾರೆ. ಯಾರು ಮೇಯರ್ ಇರ್ತಾರೋ, ಯಾವ ಕಾರ್ಪೊರೇಟರ್ ಆಗಿರ್ತಾರೋ, ಅವ್ರು ಹೆಂಗ್ ಬೇಕೋ ಅವ್ರು ಮಾಡ್ತಾರೆ. ನೀವು ಇದನ್ನ ಸವಾರಿ ಮಾಡಕ್ಕಾಗಲ್ಲ. ಸಂವಿಧಾನದ 73, 74 ಇದು ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಾವ್ ಹಿಂಗ್ ಮಾಡು ಅಂತ ಹೇಳಕ್ ಬರೋದಿಲ್ಲ. ಇದು ಕೂಡ ಒಂಥರ ಹಾಸ್ಯಾಸ್ಪದ. ಅದಾದ್ಮೇಲೆ ಬಾಂಡ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಅದೇನು ಯಾವ ಬಾಂಡೋ, ಜೇಮ್ಸ್ ಬಾಂಡೋ ಗೊತ್ತಿಲ್ಲ. ಈ ಬಾಂಡ್ಗಳನ್ನ ನಾವು ಖರೀದಿ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಲಾಭಾಂಶವನ್ನ ಸೇರಿಸಿ ಯಾರು ಬಾಂಡ್ ತಗೊಂಡಿರ್ತಾರೋ ವಾಪಸ್ ಕೊಡಬೇಕು.
ನೀವು ಕಾರ್ಪೊರೇಷನ್ ಅಲ್ಲಿ ಲಾಭ ಮಾಡ್ತಾ ಇದ್ದೀವ ನಾವು. ಯಾರನ್ನ ಅಪ್ಪಿತಪ್ಪಿ ಏನಾದ್ರು ಅಲ್ಲಿ ಬಾಂಡ್ಗಳು ಖರೀದಿ ಮಾಡಿಬಿಟ್ರೆ ಅವನ ಕತೆ ಗೋವಿಂದ. ಇದು ಸಾಧ್ಯನೇ ಇದು ಅಂತೇಳಿ ಈ ತರದ್ದು ಯಾವ್ಯಾವುದೋ ನಮಗೆ ಕಿವಿಗೆ ಹೂವು ಇಡುವಂತ ಬಡ್ಜೆಟ್ ಅನ್ನ ಬೆಂಗಳೂರಿಗೆ ದಯವಿಟ್ಟು ಮಂಡಿಸಬೇಡಿ. ವಾಸ್ತವ ಏನಿದೆಯೋ ಅವ್ರ ಮಧ್ಯೆ ಏನೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಏನ್ ಸಮಸ್ಯೆನೋ ಗೊತ್ತಿಲ್ಲ. ಇವತ್ತು ಉಸ್ತುವಾರಿ ಸಚಿವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರೂ ಹಠ ಹಿಡಿದ್ರೆ ಬಿಡಲ್ಲ, ಅವರು ತಂದೆ ತರ್ತಾರೆ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಬೆಂಗಳೂರು ಅಭಿವೃದ್ಧಿಗೆ ಒದ್ದಾದ್ರೂ ತರಲಿ, ದುಡ್ಡು ತರಲಿ, ಜನ ಆಶೀರ್ವಾದ ಇರಬೇಕು. ಜನ ಆಶೀರ್ವಾದಕ್ಕಿಂತ ಯಾವ ದೇವರ ಆಶೀರ್ವಾದನೂ ಇಲ್ಲ ಅಧ್ಯಕ್ಷರೇ. ಬೆಂಗಳೂರಿನ ಜನತೆಯ ವಿಶ್ವಾಸವನ್ನ ನೀವು ಗಳಿಸಿ, ಆಗ ಖಂಡಿತವಾಗಿ ಕೂಡ ಈ ಸರ್ಕಾರಕ್ಕೆ ಒಳ್ಳೇದಾಗ್ತದೆ. ನಾವೇನ್ ನಿಮ್ಗೆ ಕೆಟ್ಟದ್ದು ಬಯಸಲ್ಲ. ಕೆಟ್ಟದ್ದು ಬಯಸೋದು ಜನ ಬಯಸ್ತಾರೆ ಯಾವ ಚುನಾವಣೆ ಸಂದರ್ಭದಲ್ಲಿ. ನಾವು ವಿರೋಧಕ್ಕೋಸ್ಕರ ವಿರೋಧ ಮಾಡೋದಿಲ್ಲ. ಯಾವ್ದು ವಿರೋಧ ಮಾಡಬೇಕೋ ವಿರೋಧ ಮಾಡಲೇಬೇಕಾಗ್ತದೆ. ಸುಮ್ಮನೆ ನಮ್ಮ ತೆವಲ್ಗೋಸ್ಕರ